ಎಲ್ಲದರ ಜೊತೆಗಿದ್ದು ಎಲ್ಲವನ್ನು ನಿರಂತರ ನಡೆಸ್ತಾ ಇರ್ತಾನೆ. ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟರು ಆಕಾಶದಂತೆ. ಎಲ್ಲ ವಸ್ತುಗಳಿರುವಾಗ್ಲೂ ಕೂಡ ಆಕಾಶ ಇದ್ದೇ ಇರುತ್ತೆ. ಎಲ್ಲ ವಸ್ತುಗಳು ಹೋದ ಮೇಲೂ ಆಕಾಶ ಇದ್ದೇ ಇರುತ್ತೆ. ಆಕಾಶದ ಸ್ಥಿತಿಯಂತೆ ಭಗವಂತನ ಸ್ಥಿತಿ ಅಂತ ಇದನ್ನ ಅವನು ಒತ್ತು ಕೊಟ್ಟು ಹೇಳಿದ ಶಬ್ದ ಉಪಧಾರಯ. ಮತ್ಸ್ಥಾನೀತ್ಯುಪಧಾರಯ. ಆಕಾಶ ಸ್ಥಿತವಾದಂತಹ ಬೇರೆ ವಸ್ತುಗಳ ಗುಣಧರ್ಮಗಳನ್ನ ಆಕಾಶ ಅನುಭವಿಸುವುದಿಲ್ಲ. ನೀರಿನ ರಸವನ್ನ ಆಕಾಶ ಅನುಭವಿಸುವುದಿಲ್ಲ, ಅಥವಾ ಬೆಂಕಿಯ ಬಿಸಿಯನ್ನದು ಅನುಭವಿಸುವುದಿಲ್ಲ, ಅಥವಾ ತನ್ನ ಅಂದ್ರೆ ಇದು ಏನು ಹೇಳುತ್ತೆ ಅಂದ್ರೆ, ಅನುಭವಿಸುವುದಿಲ್ಲ ಅಂದ್ರೆ ಅದರ ಅರ್ಥ ಎಫೆಕ್ಟ್ ಆಗುದಿಲ್ಲ ಅಂದ್ರೆ. ಪ್ರಪಂಚದಲ್ಲಿ ಎಷ್ಟೆಲ್ಲ ವಸ್ತುಗಳಿವೆ, ಯಾವ ವಸ್ತುವಿನ ಗುಣಧರ್ಮಗಳು ಕೂಡ ಹೊರಗಿನಿಂದ ಬಂದದ್ದು, ಅದು ಅವನನ್ನ ನಾಟುವುದಿಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಅವನಿಗದು ತಾಗುವುದೇ ಇಲ್ಲ ಅಂತ. ಅಂದ್ರೆ ಏನಾಯ್ತು? ನಿರಂತರವಾದ ಎಚ್ಚರ ಒಬ್ಬ ಮನುಷ್ಯನಿಗೆ ಇದ್ರೆ, ಈ ವಿಷಯಗಳನ್ನ ಲೋಕದಲ್ಲಿ ಅವನು ಕಂಡಿದ್ರೆ ಅವನಿಗೆ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿಕ್ ಸುಲಭ ಆಗುತ್ತೆ. ಆದ್ರಿಂದ ಭಗವಂತನ ಕುರಿತಾದ ಚಿಂತನೆಯನ್ನ ಆಕಾಶದಂತೆ ಮಾಡಿ, ಆಕಾಶದ ವ್ಯವಸ್ಥೆಯಂತೆ ಯೋಚಿಸಿ ಅಂತ ನಿರೂಪಣೆ ಮಾಡಿದ್ರು. ಈಗ ನಾವು ನೋಡಬೇಕಾದ ಶ್ಲೋಕ ಮುಂದೆ, ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೋ ವಿಸೃಜಾಮ್ಯಹಂ. ಆಕಾಶದಲ್ಲಿ ಎಲ್ಲವೂ ಸೃಷ್ಟಿಯಾಗುವಾಗ ಬರುತ್ತೆ, ಸೃಷ್ಟಿಯ ಕೆಲಸ ಮುಗಿದ ಮೇಲೆ ಪ್ರಳಯ ಆಗುವಾಗ ಆಕಾಶ ಮಾತ್ರ ಉಳ್ಕೊಳ್ಳುತ್ತೆ, ಉಳಿದಿದ್ದು ಹೊರಟೋಗುತ್ತೆ. ಸರ್ವಭೂತಾನಿ ಮಾಮಿಕಾಂ ಪ್ರಕೃತಿಂ ಯಾಂತಿ. ನನ್ನ ಬಳೆಯಾದ ಪ್ರಕೃತಿಯನ್ನ ಹೋಗಿ ಸೇರ್ತದೆ. ಅಂದ್ರೆ ಆ ಶಬ್ದದಲ್ಲಿ ಒಂದು ಮಾಮಿಕಾಂ, ಅದು ಮಮ್ಮತ್ ಸಂಬಂಧಿನಿ, ನನಗೆ ಅತ್ಯಂತ ಪ್ರೀತಿ ಪಾತ್ರವಾದದ್ದು. ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೋ ವಿಸೃಜಾಮ್ಯಹಂ. ಪ್ರಳಯವನ್ನ ಮೊದಲು ಹೇಳಿದ. ಕಲ್ಪಕ್ಷಯೇ ಮಾಮಿಕಾಂ ಪ್ರಕೃತಿಂ ಯಾಂತಿ ಕಾನಿ ಸರ್ವಭೂತಾನಿ. ಪಂಚಭೂತಗಳಿರ್ಬೋದು ಅಥವಾ ಉಳಿದಂತೆ ಯಾವುದೇ ಜೀವಜಾತಗಳಿರ್ಬಹುದು, ಇವು ಜಗತ್ತಿನ ಎಲ್ಲ ಸಂಗತಿಗಳನ್ನು ಕೂಡ ಸೃಷ್ಟಿಯ ಕೊನೆಯಲ್ಲಿ ನಾನು ಪ್ರಕೃತಿಯಲ್ಲಿ ಲೀನಗೊಳಿಸ್ತೇನೆ. ನನಗೆ ಅದನ್ನ ಅಲ್ಲೇ, ಅಂದ್ರೆ ಎಲ್ಲಿಂದ ತೆಗೆದಿದ್ದೇನೋ ಅಲ್ಲಿಗೆ ಅದನ್ನ ಮರಳಿಸುವುದು ನನ್ನ ಸಹಜವಾದ ಅಪೇಕ್ಷೆ. ಹಾಗಾಗಿ ಮಾಮಿಕಾಂ ಪ್ರಕೃತಿಂ ಸರ್ವಭೂತಾನಿ ಯಾಂತಿ. ಕಲ್ಪಕ್ಷಯ ಆಗುವಾಗ ಪುನಃ ಅಂದ್ರೆ ಅದು ಮುಗಿಲಿಲ್ಲ ಅಂತ ಅರ್ಥ. ಪುನಃ ಕಲ್ಪಾದು ವಿಸೃಜಾಮಿ. ಕಲ್ಪದ ಆದಿಯಲ್ಲಿ ಮತ್ತೆ ಅದನ್ನ ವಿಸೃಜಾಮಿ ಅಂತಂದ್ರೆ ಹೊರಗೆ ತರ್ತೇನೆ, ಅದನ್ನ ಹೊರಗಟ್ಟುತ್ತೇನೆ.
ಸೃಜ ವಿಸರ್ಗೆ ಅಂತ ಧಾತು. ವಿಶೇಷೇಣ ಸೃಜಾಮಿ. ವಿಸರ್ಗ ಅಂತಂದ್ರೆ ಅಲ್ಲೊಂದು ಅರ್ಥದಲ್ಲಿ ವಿಸರ್ಗ ಇದೆ, ಧಾತುವಿನಲ್ಲೂ ಒಂದು ವಿ ಇದೆ. ಏನೋ ಒಂದು ತಂದ್ರೆ ಆಯ್ತು, ಹೇಗೋ ಒಂದು ಕೆಲಸ ಆದ್ರೆ ಆಯ್ತು ಅಂತ ಅದರ ಬಗ್ಗೆ ಅಸಡ್ಡೆ ಇರುವುದಿಲ್ಲ. ಆಯಾ ವಸ್ತುಗಳು ಹೇಗೆ ಸೃಷ್ಟಿಯಾಗಬೇಕೋ ಹಾಗೇನೇ ನಾನು ಅದನ್ನ ತಂದು ಲೋಕದಲ್ಲಿ ಅದರ ಕಾರ್ಯಭಾರಗಳನ್ನ, ಅದರ ಅಸ್ತಿತ್ವದ ವ್ಯವಸ್ಥೆಯನ್ನ ಮಾಡುತ್ತೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಯಾವುದೇ ಒಂದು ವಸ್ತು ಅದರ ಯಥಾಸ್ಥಿತವಾದ ಅಂಶವನ್ನ ಹೊಂದಿದ್ರೆ ಮಾತ್ರ ಅದು ಸೃಷ್ಟಿಯಾಗಿದ್ದಕ್ಕೆ ಅರ್ಥ ಇದೆ. ಇಲ್ಲ ಅಂದ್ರೆ ಆ ಸೃಷ್ಟಿಗೆ ಅರ್ಥವೇ ಇಲ್ಲ. ಸೃಷ್ಟಿಗೆ ಅರ್ಥ ಬರುವುದು ಯಾವಾಗ? ಒಂದು ವಸ್ತುವಿನ ಸರಿಯಾದ ಗುಣಧರ್ಮಗಳನ್ನ ಅದು ಹೊಂದಿದ್ರೆ ಮಾತ್ರ. ಸರಿಯಾದ ಗುಣಧರ್ಮವನ್ನ ಹೊಂದದೆ ಅದು ಸೃಷ್ಟಿಯಾಗಿ, ಈಗ ಕೆಲವೊಮ್ಮೆ ಒಬ್ಬ ಮನುಷ್ಯನಿಗೆ ಅವನ ಸೃಷ್ಟಿಯ ವ್ಯವಸ್ಥೆಯಲ್ಲಿ ಅವನಿಗೆ ಸರಿಯಾಗಿ ಇಂದ್ರಿಯಗಳಿಲ್ಲ, ಆದ್ರೆ ಹಾಗೆ ಆಗುದೇ ಇರುತ್ತೆ ಕೆಲವೊಮ್ಮೆ ಅಪರೂಪಕ್ಕೆ. ಅದು ಅವನ ಕರ್ಮದ ಅವ್ಯವಸ್ಥೆಯಿಂದ ಹಾಗಾಗತ್ತೆ. ಬಿಟ್ರೆ ಉಳಿದಂತೆ ಒಂದು ವ್ಯಕ್ತಿಯ ಪರಿಪೂರ್ಣತೆಯನ್ನ ಗುರುತಿಸುವಾಗ ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು ಅದು ಡಿಸೈನ್ ಆಗುವಾಗ್ಲೇ ಹಾಗೆ ಆಗಿರುತ್ತೆ ಅನ್ನುವ ಕಾರಣಕ್ಕೆ ಕೆಲವೊಮ್ಮೆ ಸರ್ಪಗಳಿಗೆ ಕಿವಿ ಇಲ್ಲ, ಅಥವಾ ಇನ್ಯಾವುದೋ ಹಾವುಗಳಿಗೆ ಕಾಲಿಲ್ಲ, ಗೂಬೆಗಳಿಗೆ ಹಗಲಿಗೆ ಕಣ್ ಕಾಣಲ್ಲ, ರಾತ್ರಿಗೆ ಮನುಷ್ಯನಿಗೆ ಗೊತ್ತಾಗಲ್ಲ ಕತ್ಲೆಯಲ್ಲಿ, ಬೆಕ್ಕಿಗೆ, ನಾಯಿಗಳಿಗೆ ಹಗಲು ಕಾಣುತ್ತೆ, ರಾತ್ರಿನೂ ಕಾಣುತ್ತೆ. ಹೀಗೆಲ್ಲ ವ್ಯತ್ಯಾಸ ಅಂತ ಅದು ಇರುವುದೇ ಇನ್ಬಿಲ್ಟ್, ಡಿಸೈನೇ ಹಾಗೆ ಆಗಿರುತ್ತೆ. ಅಲ್ಲಿ ಅದು ಅದಕ್ಕೆ ಕೊರತೆ ಉಂಟು ಮಾಡಿದ್ದಲ್ಲ. ಆದ್ರಿಂದ ವಿಸರ್ಜಾಮಿ, ವಿವಿಧ ರೀತಿಯಿಂದ ಅದನ್ನ ಸೃಷ್ಟಿ ಮಾಡ್ತೇನೆ ಪುನಃ ಪುನಃ. ಯಾವುದೋ ಒಂದು ಸಲ ಅಲ್ಲ. ಪ್ರಕೃತಿಂ ಸ್ವಾಂ, ಮತ್ತೆ ನೋಡಿ ಅವನು ಸ್ವಾಂ ಪ್ರಕೃತಿಂ ಅವಷ್ಟಭ್ಯ. ಅವಷ್ಟಭ್ಯ ಅನ್ನೋದು ಷ್ಟಭಿ ಆಶ್ಲೇಷೆ ಅಂತ ಇರಬೇಕು ಧಾತು. ಷ್ಟಭಿ ಅಂತ ಧಾತು ಅದು. ಅದು ಕನ್ನಡದಲ್ಲಿ ತಬ್ಬು ಅಂತಾಗಿದೆ. ತಬಿ ಅದು ಷ್ಟಭಿ. ಅವಷ್ಟಭ್ಯ ಎಲ್ಲದರೊಳಗೆ ಪ್ರವೇಶ ಮಾಡಿ ಅದನ್ನ ಅಪ್ಪಿಕೊಂಡಿದ್ದಾನೆ. ಗಾಢವಾಗಿ ಅಂದ್ರೆ ಅವಳು ನನ್ನವಳಲ್ವಾ, ನನಗೆ ಪೂರ್ತಿ ಅವಳಲ್ಲಿ ಗೌರವ ಪ್ರೀತಿ ಇರುವುದರಿಂದ ಅವಳನ್ನ ಕೇವಲ ಹೊರ ಭಾಗದಿಂದ ಮಾತ್ರ ನಾನು ತಬ್ಬಿದ್ದಲ್ಲ, ಸಮಸ್ತ ಕಣಕಣಗಳಿಂದಲೂ ಕೂಡ ಆಕೆಯನ್ನು ನಾನು ನನ್ನವಳು ಅಂತ ಸ್ವೀಕರಿಸಿದ್ದೇನೆ. ಅದರಿಂದಾಗಿ ಪುನಃ ಪುನಃ ವಿಸೃಜಾಮಿ. ಒಂದ್ಸರ್ತಿ ವಿಸೃಜಾಮಿ ಕಲ್ಪಾದವು ಅಂತ ಹೇಳ್ದ. ಕಲ್ಪದ ಹಾದಿಯಲ್ಲಿ ಎಲ್ಲವನ್ನೂ ನಾನು ಜಗತ್ತಿನ ಹೊರಭಾಗಕ್ಕೆ ತಂದು ಬಿಡುತ್ತೇನೆ. ಅದು ಒಂದ್ಸಲ ಆಯ್ತು, 2 ಸಲ ಆಯ್ತು, 3 ಸಲ ಆಯ್ತು, ಸಾಕಾಯ್ತು. ಪುನಃ ಪುನಃ ವಿಸೃಜಾಮಿ. ಈ ಶ್ಲೋಕ ನೀವು ಒಂದು 20 ಯುಗಗಳ ನಂತರ ಬಹುಶಃ ವೇದವ್ಯಾಸರು ಇದನ್ನ ಮತ್ತೊಂದು ಶಬ್ದದಿಂದ ಹೇಳ್ಬೋದು. ಅಂದ್ರೆ ಕಾನ್ಸೆಪ್ಟ್ ಸೇಮ್ ಇರುತ್ತೆ. ಇನ್ನೊಂದು 10 ಸೃಷ್ಟಿ ದಾಟಿದ್ಮೇಲೂ ಅವನು ಹೇಳುವಾಗ ಈ ಶಬ್ದಗಳು ಸ್ವಲ್ಪ ಪ್ರಕೃತಿ ಸ್ವಾಮವಷ್ಟಭ್ಯ ಅನ್ನೋದು ಸ್ವಲ್ಪ ಬದಲಾಗಿರ್ಬೋದು. ಆದ್ರೆ ಸಾಧಯಾಮೋ ವಯಂ ಅಂತ ಹೇಳ್ಬೋದು ಅಷ್ಟೇ. ವಯಂ ಗಚ್ಛಾಮಹ ಅನ್ನೋದನ್ನ ಹೊರಡೋಣ ಅನ್ನುವ ಅಭಿಪ್ರಾಯದಿಂದ ಸ್ವಲ್ಪ ವಿಶಿಷ್ಟವಾಗಿ ಹೇಳಬಹುದು. ಆದ್ರೆ ಸಬ್ಜೆಕ್ಟು, ಕಾನ್ಸೆಪ್ಟು ಅದು ವಿಸೃಜಾಮಿ. ಮತ್ತೆ ವಿವಿಧ ರೀತಿಯಿಂದ ಸೃಷ್ಟಿ ಮಾಡುತ್ತೇನೆ, ಮತ್ತೆ ಮತ್ತೆ ಮಾಡ್ತಾನೆ ಇರ್ತೇನೆ. ಅದು ಕೇವಲ ಒಂದು ಸೃಷ್ಟಿಯ ಒಳಗೆ ಆಗುವ ಅವಾಂತರ ಸೃಷ್ಟಿ ಅಲ್ಲ.
ಸಮಗ್ರ ಸೃಷ್ಟಿ ಅನ್ನೋದು ಮತ್ತೆ ಮತ್ತೆ ಆಗ್ತಾ ಇರುತ್ತೆ. ಹಾಗಿದ್ದಾಗ ಮಾತ್ರ ಒಂದು ಸೃಷ್ಟಿಯಲ್ಲಿ ಪರಿಪೂರ್ಣತೆ ಅನ್ನೋದನ್ನ ಕಾಣ್ಲಿಕ್ಕೆ ಸಾಧ್ಯ. ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಇಮಂ ಭೂತಗ್ರಾಮಂ ಪ್ರಕೃತೇಃ ವಶಾತ್. ಈ ಮಾತನ್ನ ನೀವು 7ನೇ ಅಧ್ಯಾಯದಲ್ಲಿ ಒಂದ್ಸಲ ಗಮನಿಸಿದ್ರೆ ಇದೇ ತರದ ಅಭಿಪ್ರಾಯದ ಒಂದು ಮಾತು ಅಲ್ಲಿ ನಿರೂಪಣೆ ಆಗಿದೆ. ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ಅಂತ ನಿರೂಪಣೆ ಆಗಿದೆ. ಭೂತಗ್ರಾಮಂ ಇಮಂ ಕೃತ್ಸ್ನಂ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಾವೊಂದು 5-6 ವಸ್ತುಗಳನ್ನ ರೆಡಿ ಮಾಡಿ ಇಡ್ತೇವೆ. ಆಮೇಲೆ ಇನ್ನೂ ಒಂದ್ ಸ್ವಲ್ಪ ಇರುತ್ತಲ್ಲಿ, ಸಾಕಪ್ಪ ಇದು ಟೇಬಲ್ ಇಷ್ಟು ತುಂಬತಲ್ಲ, ಚಂದ ಕಾಣ್ಲಿಕ್ಕೆ ಇಷ್ಟು ಸಾಕು, ನೋಡ್ಲಿಕ್ಕೆ ಇದನ್ನ 3 ಇಟ್ರು ಸಾಕು, 5 ಇಡ್ಬೇಕು ಅಂತ ಏನಿಲ್ಲ ಅಂತ ನಾವು ಇನ್ನೆರಡು ಯಾರು ಮತ್ತೆ ಬಿಡಿಸಿ ಎಲ್ಲ ಮೊದ್ಲಿಂದ ಡಿಸೈನ್ ಮಾಡಿ ಕೊಡ್ತಾರೆ. ಸಾಕು 3ಇಂದನೇ ಸ್ಟೇಜ್ ಅಲ್ಲಿ ಫೋಟೋ ತೆಗಿಲಿಕ್ಕೆ ಸಾಕು, ಅಥವಾ ಬಂದವರು ಏನದನ್ನು ತಗೊಳ್ಳಲ್ಲ, ಡಿಸೈನ್ ಟೇಬಲ್ ಮೇಲೆ ನೋಡ್ಲಿಕ್ಕೆ ಮಾತ್ರ ಇರುವುದು, ಬೇಡ ಅಂತ ನಾವು ಡಿಸೈಡ್ ಮಾಡಿ ಕೆಲವೊಮ್ಮೆ ಬಿಟ್ಬಿಡ್ತೇವೆ. ಆದ್ರೆ ಭಗವಂತ ಕೃತ್ಸ್ನಂ, ಯಾವುದೆಲ್ಲ ಕರ್ಮದ ವಿಪಾಕದಿಂದ ಮತ್ತೆ ಮತ್ತೆ ಬರಲೇಬೇಕು ಅದನ್ನ ಪ್ರಕೃತೇರ್ ವಶಾತ್ ಅವಶಂ ಭೂತಗ್ರಾಮಂ ಇಮಂ ಪ್ರಕೃತೇಃ ವಶಾತ್ ವಿಸೃಜಾಮಿ. ಪ್ರಕೃತಿಯ ಬಲದಿಂದ ಈ ಇಡೀ ಭೂತಗಳ ರಾಶಿಯನ್ನ, ಜೀವಜಾತಗಳ ರಾಶಿಯನ್ನ, ಕಾಂಬಿನೇಷನ್ ಅಂದ್ರೆ ಜಡ ಜೀವಗಳ ಮಿಶ್ರಿತವಾದ ಸೃಷ್ಟಿ, ಸೃಷ್ಟಿಗೆ ತರುವುದು ಅಂತಂದ್ರೆ ಅದೇ. ಸೃಷ್ಟಿಗೆ ತರುವುದು ಅಂದ್ರೆ ಬರೀ ಜಡದ ಸೃಷ್ಟಿ ಅಂತ ಒಂದಿಲ್ಲ, 3 ತರದ ಸೃಷ್ಟಿಯನ್ನ, ಅದಕ್ಕೆ ವಿಸೃಜಾಮಿ ಅಂತ ವಿವಿಧ ರೀತಿಯ ಸೃಷ್ಟಿ ಅಂತ. ಒಂದು ತೇಜೋವಾರಿ ಮೃದಾಂ, ತೇಜೋವಾರಿ ಮೃದಾಂ ಅನ್ನುವಲ್ಲಿ 3 ತರದ ಸೃಷ್ಟಿಯನ್ನ ದೇವರೇ ಹೇಳಿದ್ದಾನೆ. ಒಂದು ಕೃಷ್ಣನೇ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿಕೊಂಡಿದ್ದಾನೆ. ಆಮೇಲೆ ದೇವತೆಗಳನ್ನು ಕೂಡ ಕರೆತರುವ ಮಾತನ್ನ, ಜೀವಗಳನ್ನ ದೇವತೆಗಳನ್ನ ಕರೆತರುವ ಮಾತನ್ನ ಈಗ ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಅಂತ ಮನಸ್ಸಿನ ಸಹಿತವಾಗಿ ವಾಯುರ್ಗಂಧಾನ್ ಇವಾಶಯಾತ್, ವಾಯು ಗಂಧವನ್ನ ಹೊತ್ತೊಯ್ದಂತೆ ಜೀವವನ್ನ ಉತ್ಕ್ರಾಮತೀಶ್ವರ, ಜೀವ ಭಗವತ ನೀಯತೆ, ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಕರೆದೊಯ್ತಾನೆ. ಕರೆದೊಯ್ಯುವಾಗ ಪ್ರಕೃತಿಯ ವಶಕ್ಕೆ ಅದನ್ನು ಕೊಟ್ಟಿರ್ತಾನೆ. ಆದರೆ ತನಗೆ ಹುಟ್ಟಬೇಕು ಅಂತ ಆಸೆ ಪಟ್ರೆ ಹುಟ್ಲಿಕ್ಕಾಗುವಂಥದ್ದಲ್ಲ. ಜೀವ 2ನೇ ತರದ ಸೃಷ್ಟಿ, ವಾರಿ. ಒಂದು ತೇಜಸ್ಸಿನ ತರದ ಸೃಷ್ಟಿ, ಬೆಳಕು ಸೃಷ್ಟಿಯಾದ ಹಾಗೆ, ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿಟ್ಟ ಹಾಗೆ ಭಗವಂತನ ಅನೇಕ ವಾಸುದೇವ ಸಂಕರ್ಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅನ್ನುವ ರೂಪಗಳಿಂದ ಜಗತ್ತಿನ ಅಸ್ತಿತ್ವವನ್ನ ಅದಕ್ಕೆ ಅರಿವಾಗುವಂತೆ ಮಾಡುವುದು, ಅರಿವಾದ ಮೇಲೆ ಅದಕ್ಕೆ ಜಗತ್ತಿನ ಸಂಪರ್ಕವನ್ನು ಕೊಡುವುದು, ಕೊಟ್ಟು ಅದರ ಸ್ಥಿತಿಗತಿಗಳನ್ನು ನೋಡುವುದು, ಮತ್ತೆ ಮತ್ತೆ ಅದನ್ನ ಹೊಸ ಹೊಸ ಮನೆಗಳಲ್ಲಿ ಹಚ್ಚಿ ಅದರ ಯಾಜಮಾನ್ಯವನ್ನ ಮುಂದುವರಿಸುವುದು. ಒಂದು ಹಂತಕ್ಕೆ ಅದರ ಕರ್ಮ ಪ್ರಭಾವ ಮುಗಿಯಿತು ಅಂದಾಗ ಅದಕ್ಕೆ ಬಿಡುಗಡೆಯನ್ನ ಮಾಡಿಕೊಡುವುದು. ಇದು ಸ್ಥೂಲವಾಗಿ 5 ರೂಪಗಳಿಂದ ಆಗುವ ಪಂಚರೂಪಿ ಪರಮಾತ್ಮನಿಂದ ಆಗುವಂತಹ ಕಾರ್ಯಭಾರ. ಮತ್ತೆ ಮೋಕ್ಷಕ್ಕೆ ಹೋದ ಮೇಲೂ ಅವನೇ ಈ
ಜೀವಗಳಿಗೆ ಮೋಕ್ಷ ಪ್ರದ ಅಂತ ಅನ್ನಿಸಿಕೊಂಡು ಮೇಲೂ ಮುಕ್ತರನ್ನೂ ನಿಯಮನ ಮಾಡುವ ಶಾಸನಾನಶನೇ ಅಲ್ಲಿಯೂ ಅವರನ್ನು ಅಭಿಮುಖವಾಗಿ ನಿಂತು ಶಾಸನರನ್ನು ಅನಶನರನ್ನು ಈಗಾಗಲೇ ಸಂತೋಷವನ್ನ ಅನುಭವಿಸಿದವರಿಗೆ ಇಲ್ಲಿ ಬೇಕಿರುವಂತಹ ಸೌಕರ್ಯಗಳನ್ನು ಅನುಭವಿಸಬೇಕಿರುವವರಿಗೆ, ಅಲ್ಲಿ ಮೋಕ್ಷದಲ್ಲಿ ಅನುಭವಿಸ್ತಾ ಇರುವವರಿಗೆ ಅಲ್ಲೂ ಒಂದು ರೂಪದಿಂದ ಇದ್ದು ಅವ್ಯಾಕೃತವಾದ ರೂಪವೆನಿಸಿದಂತಹ ಲಕ್ಷ್ಮಿಯಿಂದಲೇ ನಿರ್ಮಾಣವಾದ ಸಮಸ್ತ ಪ್ರಪಂಚದ ಅನುಭವಗಳನ್ನು ಯಥಾರ್ಥವಾಗಿ ನೀಡಿ ಜೀವನಿಗೆ ಕೆಲವರ ಯೋಚನೆ ಏನಂದ್ರೆ, ಭೂಮಿ ಇಲ್ಲಿ ಮಾತ್ರ ನಮಗೆ ಈ ತರದ ಮಳೆ, ಬಿಸಿಲು, ಕಾಡು, ಬೆಟ್ಟ, ನದಿ, ಶಿಲೆ, ಕಲ್ಪನೆ, ಕಲೆ ಇತ್ಯಾದಿಗಳೆಲ್ಲ ಇರುವಂಥದ್ದು. ಎಲ್ಲ ಇಲ್ಲೇ ಬಿಟ್ಟು ಹೋದಾಗ ಮೋಕ್ಷದಲ್ಲಿ ಖಾಲಿ ಇರುತ್ತೆ, ಏನೂ ಇರಲ್ಲ ಅಲ್ಲಿ. ಆದ್ರಿಂದಾಗಿ ಇಷ್ಟೆಲ್ಲ ರೀತಿಯಾಗಿ ಅದನ್ನ ನಿರ್ಗುಣ, ನಿರ್ವಾಚ್ಯ, ನಿಸ್ತೇಜ ಅಂತೆಲ್ಲ ನಾವು ಕಲ್ಪಿಸ್ತೇವೆ. ಆದರೆ ನಾವೇನು ಇಲ್ಲಿ ಜಗತ್ತಿನ ವೈವಿಧ್ಯಗಳನ್ನ ನೋಡ್ತೇವೆ, ವಿಸರ್ಗಗಳನ್ನ ಕಾಣ್ತೇವೆ, ಅದು ಮೋಕ್ಷದಲ್ಲಿ ಈಗಾಗಲೇ ಇರುವಂಥದ್ದು. ಪ್ರಪಂಚ ಸೃಷ್ಟಿಯಾಗುವಾಗ ಮಾತ್ರ ಇರುತ್ತೆ. ಮೋಕ್ಷ ಈ ಜಗತ್ತೆಲ್ಲ ಪ್ರಳಯ ಆದಾಗ್ಲೂ ಇರುತ್ತೆ. ಆದ್ರಿಂದಾಗಿ ಅಲ್ಲಿದ್ದರೆ ಮಾತ್ರ ಇಲ್ಲಿ ಅದನ್ನ ನಾವು ಅಪ್ಲೈ ಮಾಡ್ಲಿಕ್ಕಾಗುತ್ತೆ. ಹಾಗಾಗಿ ಮೋಕ್ಷವನ್ನ ಅವರಿಗೆ ಕೊಟ್ಟ ಮೇಲೂ ಅಲ್ಲೂ ಅವರಿಗೆ ಬೇಕಿರುವ ಸೌಖ್ಯಗಳನ್ನು ಒದಗಿಸಬೇಕಾದದ್ದನ್ನು ಭಗವಂತ ಅವರಿಗೆ ತಂದು ಕೊಡ್ತಾನೆ. ಅಲ್ಲಿ ಸೃಷ್ಟಿ ಹೊಸದಾಗಿ ಮಾಡುವುದಿಲ್ಲ ಅಂತಾಗಿದ್ರು ಕೂಡ ಅದಕ್ಕೆ ಆಕೃತಿಯನ್ನೂ ಕೊಡುವುದು ಬೇಕಿಲ್ಲ. ಆದ್ರಿಂದ ಅದವನ ಮನೋಭಿಲಾಷೆಗೆ ತಕ್ಕಂತೆ ಜಗತ್ತು ರೂಪುಗೊಳ್ತಾ ಹೋಗುವುದು. ಆದ್ರಿಂದ ಒಂದು ರೀತಿ ಅಲ್ಲಿ ಸೃಷ್ಟಿ ಅಂದ್ರೆ ಸೃಷ್ಟಿಯಾಗಿ ಇರುತ್ತೆ. ಅವನು ಬಯಸಿದ ತಕ್ಷಣ ಸಮುತ್ತಿಷ್ಟಂತೆ ಅದ್ ಬೇರೆಯವರಿಗೂ ಕಾಣಬಹುದು ಅವನ ಯೋಗ ಇದ್ರೆ. ಯಾರಿಗೆಲ್ಲ ಯೋಗ ಇರುತ್ತೆ ಅವ್ರಿಗೆ ಕಾಣುತ್ತೆ, ಯಾರಿಗೆ ಯೋಗ ಇರಲ್ವೋ ಅವ್ರಿಗೆ ಕಾಣಲ್ಲ. ಕಣ್ಣು ಮಂಜು ಆದ ಹಾಗೆ ಅಕ್ಷರಗಳು ಕಾಣಲ್ಲ ಅಂದ್ರೆ ಅಕ್ಷರಗಳು ಇಲ್ಲ ಅಂತ ಅರ್ಥ ಅಲ್ಲ. ಅವರವರ ಶಕ್ತಿ ಸಾಮರ್ಥ್ಯ ಬದಲಾದ ಹಾಗೆ ಅಲ್ಲಿಯ ರೂಪ ವಿಶೇಷಗಳ ವೈವಿಧ್ಯವನ್ನ ಜಾಸ್ತಿ ಸೂಕ್ಷ್ಮರಾದವರು ಹೆಚ್ಚು ಭಗವದ್ ರೂಪಗಳನ್ನು ಕಾಣ್ತಾರೆ. ಅವರ ಮಿತಿಗೆ ತಕ್ಕಷ್ಟು ಅವರು ಪ್ರಯತ್ನ ಮಾಡಿದವರು ಅಂತಾದಾಗ ಅವ್ರಿಗೆ ಏನ್ ಕಾಣಬೇಕು ಅಷ್ಟು ಕಾಣುತ್ತೆ. ಇದು ಒಂದು ಅಂಶ. ಅಂದ್ರೆ ದೇವತೆಗಳ ಸೃಷ್ಟಿ, ಭಗವಂತನ ಸೃಷ್ಟಿ ಮತ್ತು ಜಡದ ಸೃಷ್ಟಿ. ಜಡದ ಸೃಷ್ಟಿ ಅನ್ನೋದು ಮೂಮೆಂಟ್ ಇಲ್ಲದೆ ಇರುವಂತದ್ದು ಅಂತ ಅಷ್ಟೇ ಅರ್ಥದಲ್ಲಿ. ಅದರಲ್ಲೂ ದೇವತೆಗಳು ಇದ್ದೇ ಇರ್ತಾರೆ ನಿಯಾಮಕರಾಗಿ. ಆದ್ರೆ ಜೀವನಿಗೆ ಅಂಟಿಕೊಂಡು ಶರೀರವಾಗಿ ಇರುವುದಿಲ್ಲ. ಅದಿರುತ್ತೆ, ಅದನ್ನು ನಿಯಂತ್ರಕರಾಗಿ ದೇವತೆಗಳಿರ್ತಾರೆ. ಈಗ ನಮ್ಮಲ್ಲಿ ಜಡ ಅನ್ನೋದು ಹೇಗಿದೆ ಅಂದ್ರೆ, ಈ ಜಡದ ಬಗ್ಗೆ ಒಂದು ಅಭಿಮಾನ ಇದ್ದು ಈ ಜಡದಿಂದ ಆಗಬೇಕಾದ ಅನುಕೂಲತೆಗಳನ್ನು ಅವನು ಕರ್ಮಾನುಸಾರ ಪಡಿಲಿಕ್ಕೋಸ್ಕರ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದ ಸಂಪರ್ಕ ಆಗಿದೆ ಈ ಜೀವಕ್ಕೆ. ಆದ್ರೆ ಪರಮಾತ್ಮನಿಗೆ ಅಂತಹ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಆದ್ರಿಂದಾಗಿ ಅವನು ಯಾವತ್ತೂ ಅದರೊಳಗೆ ಪ್ರವೇಶ ಮಾಡ್ತಾನೆ ಅಂದ್ರೆ ಅವನಿಗೆ ಅಭಿಮಾನವೂ ಇಲ್ಲ. ಅದರಿಂದ ಆಗಬೇಕಾದ ಹೋಗಬೇಕಾದ ಯಾವುದೇ ಕಾರ್ಯಭಾರಗಳು ಇಲ್ಲ ಅನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಭಗವಂತನ ಗುಣಧರ್ಮಗಳನ್ನ ಎಷ್ಟು ಬಿಡಿಸಿದ್ರೂ ಅದು ಕಮ್ಮಿ, ಪುನಃ ಅಂತ. ಅದಕ್ಕೋಸ್ಕರ ಭೂತಗ್ರಾಮಂ ಇಮಂ, ಈ ಭೂತಗ್ರಾಮವನ್ನು ಹಿಂದೆ ಒಮ್ಮೆ ಸೃಷ್ಟಿ ಮಾಡಿ ಅದನ್ನ ಕಲ್ಪ ಕ್ಷಯ ಆಗುವಾಗ ಪ್ರಕೃತಿಯಲ್ಲಿ ಲೀನಗೊಳಿಸಿದ್ದ ಅದೇ ಪಂಚಭೂತಗಳನ್ನು. ಅಂದ್ರೆ ಜೀವನಿಗೆ ಮಾತ್ರ ಮೋಕ್ಷ,
ಜಡಕ್ಕೆ ಮೋಕ್ಷ ಇಲ್ಲ. ಜಡ ಇಲ್ಲೇ ಪ್ರಕೃತಿ ಇದ್ದೇ ಇರುತ್ತೆ, ಆದ್ರೆ ಸೂಕ್ಷ್ಮ ಸ್ಥಿತಿಗೆ ಹೋಗುತ್ತೆ, ಸ್ಥೂಲ ಸ್ಥಿತಿಗೆ ಹೋಗುತ್ತೆ. ಪರಮ ಜೀವಗಳ ಸಂಪರ್ಕದಿಂದ ಅದಕ್ಕೊಂದು ಕರ್ಮ ಇರುತ್ತೆ ಬಿಟ್ರೆ ಅದಕ್ಕೆ ಅನುಭವಿಸುವ ಕರ್ಮ ಅಂತ ಇರುವುದಿಲ್ಲ. ಅಂದ್ರೆ ಈಗ ಒಂದು ವಸ್ತು ಇಷ್ಟು ಕಾಲ ಒಬ್ಬನ ಸಂಪರ್ಕದಲ್ಲಿ ಇರಬೇಕು, ಅದು ಅವನ ಋಣ ಇರುತ್ತೆ. ಈ ಒಂದು ಮನೆ ಅಂತ ಆದಾಗ ಅವನಿಗೆ ಅನುಭವಿಸ್ಲಿಕ್ಕೆ ಎಷ್ಟು ವರ್ಷ ಅಂತ ಇರುತ್ತೆ. ಅವನಿಗೆ ಋಣ ತಪ್ಪಿತು ಅಂತಂದಾಗ ಆ ಮನೆ ಇನ್ನೊಬ್ಬನ ಕೈಗೆ ಹೋಗುತ್ತೆ. ಈಗ ಅವನು ಬಿಟ್ಟ, ಆ ಮನೆನೇ ಯಾರ ಕೈಯಲ್ಲೂ ಇಲ್ಲ. ಆಗ್ಲೂ ಅದು ಇಷ್ಟು ವರ್ಷ ಅದರ ಅಸ್ತಿತ್ವ ಇರಬೇಕು ಅಂತ ಏನಿರುತ್ತೆ. ಅಂದ್ರೆ ಅದಕ್ಕೆ ಒಂದು ವಿಶೇಷತೆ ಏನು ಅಂದ್ರೆ, ಉಪಯೋಗದಲ್ಲಿದ್ದಷ್ಟು ಹೆಚ್ಚು ಕಾಲ ಬಾಳುತ್ತೆ. ಉಪಯೋಗ ಇಲ್ಲ ಅಂತಾದಾಗ ಅದು ತನ್ನ ಎಲ್ಲಿವರೆಗೆ ಅದಕ್ಕೆ ಪ್ರಕೃತಿಯ ವ್ಯವಸ್ಥೆಯನ್ನ ಎದುರಿಸ್ಲಿಕ್ಕೆ ಸಾಧ್ಯವೋ ಅಷ್ಟು ಕಾಲ ಯಾಕಂದ್ರೆ ಮನುಷ್ಯ ಅದರಲ್ಲಿ ವಾಸವಾಗಿದ್ರೆ ಅದಕ್ಕೆ ಒಂದಿಷ್ಟು ಪೋಷಕವಾದ ಮತ್ತೆ ಪೇಂಟ್ ಹಾಕೋದು, ಮತ್ತೆ ಏನಾದ್ರೂ ತೂತು ಬಿದ್ದಿದ್ರೆ ಅದನ್ನ ಮುಚ್ಚುದು, ಗೋಡೆ ಅಥವಾ ಯಾವುದೇ ಒಂದು ಮನೆಯ ಸರಿ ಮೇಂಟೆನೆನ್ಸ್ ಅಂತ ಒಂದು ಇರುತ್ತೆ. ಆದ್ರಿಂದ ಅದು ಹೆಚ್ಚು ಕಾಲ ಬಾಳುತ್ತೆ. ಯಾವಾಗ ಮೇಂಟೆನೆನ್ಸ್ ಇಲ್ಲ ಅಂತ ಆಗುತ್ತೋ ಆಗ ಉಳಿದ ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳು ಎಲ್ಲ ಬೆಳೆದು ಅದು ತನಗೆ ಗೊಬ್ಬರವನ್ನಾಗಿಸಿಕೊಂಡು ಮನೆಯನ್ನೇ ನುಂಗಿಬಿಡುತ್ತೆ. ನಿಮ್ಗೆ ಅಂತ ತುಂಬಾ ದೃಷ್ಟಾಂತಗಳು ಸುತ್ತಮುತ್ತ ದೇವಸ್ಥಾನಗಳು ಪಾಳು ಬಿದ್ದಿರುವುದು, ಮನೆ ಪಾಳು ಬಿದ್ದಿರುವುದು ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟು ದೊಡ್ಡ ದೇವಸ್ಥಾನಗಳೇ ಜಗತ್ತಿನಲ್ಲಿ ಈ ಕಾಂಬೋಡಿಯಾದ ನೀವು ಆ ವಿಷ್ಣು ದೇವಸ್ಥಾನವನ್ನು ಗಮನಿಸಿದ್ರೆ ಅದು ಖಂಡಿತ ಹಾಗೆಲ್ಲ ಸುಲಭದಲ್ಲಿ ನಾಶ ಆಗುವಂತಹ ಸ್ವರೂಪದ್ದೇ ಅಲ್ಲ. ಆದ್ರೆ ಅದಕ್ಕೂ ಒಂದು ಕಲ್ಪಕ್ಷಯ ಅಂತ ಅದರದ್ದೇ ಆದ ಒಂದು ಕಾಲದ ಮಿತಿಯಲ್ಲಿ ಈಗ ಅದು ಮತ್ತೆ ಮನುಷ್ಯನ ಸುಪರ್ದಿಗೆ ಬಂದದ್ರಿಂದ ಅದಕ್ಕೊಂದಿಷ್ಟು ಕಾಲ ಇನ್ನು ಜೀವಿತಾವಧಿ ಇರ್ಬೋದು. ಆದ್ರೆ ಸಹಜವಾಗಿ ಆ ಸಮಸ್ತ ಭೂತ ಜಾತಗಳು, ಜೀವಜಾತಗಳು ಮತ್ತೆ ಮತ್ತೆ ಸೃಷ್ಟಿ ಆಗ್ತಾ ಇರುತ್ತೆ. ಅಂದ್ರೆ ಒಂದು ಸೃಷ್ಟಿಯ ಒಳಗೆ ಒಂದು ಸೃಷ್ಟಿ ಅಂದ್ರೆ ಚತುರ್ಮುಖನ ಆಯುಷ್ಯದ ಕೊನೆಯ ತನಕ ಮತ್ತೆ ಮತ್ತೆ ಸೃಷ್ಟಿ ಆಗ್ತಾ ಇರುತ್ತೆ ಅದೇ ಭೂತಗಳನ್ನು. ಇದಾದ್ರೂ ನಂಬಬಹುದು. ಒಂದ್ಸರ್ತಿ ಸೃಷ್ಟಿ ಆದಾಗ ಅದು ನಮಗೆ ಕಾಣುತ್ತೆ. ನಾವು ಒಂದು ಮಡಿಕೆ ಹೊಡೆದು ಚೂರಾಗಿದ್ರೆ ಒಂದು 2-3 ವರ್ಷ ಆಗುವಾಗ ಆ ಮಡಿಕೆ ಇದ್ದ ಜಾಗವನ್ನು ಗಮನಿಸಿದ್ರೆ, ಅದನ್ನು ಬೇರೆ ಯಾರು ಟಚ್ ಮಾಡದ ಹಾಗೆ ಇಟ್ಟು ನೋಡಿದ್ರೆ ಅದು ಪೂರ್ತಿ ಆ ಮಣ್ಣಿನ ಜೊತೆಗೆ ಸೇರುವ ಹಾಗೆ ನಮ್ಗೆ ಅನುಭವಕ್ಕೆ ಬರುತ್ತೆ. ಬೇಡ ಅಷ್ಟು ದೀರ್ಘಕಾಲದ ಅಬ್ಸರ್ವೇಷನ್ ಕಷ್ಟ. ಆದ್ರೆ ಒಂದು ಗೊಬ್ಬರವನ್ನ ಗಿಡದ ಬುಡಕ್ಕೆ ನಾವು ಹಾಕಿದಾಗ ಗಿಡ ಬೆಳೆದು ದೊಡ್ಡದಾಗುತ್ತೆ, ಬುಡದಲ್ಲಿರುವ ಮಣ್ಣು ಕೆಳಕ್ಕೆ ಹೋಗಿರುತ್ತೆ. ಅಂದ್ರೆ ಗೊಬ್ಬರ ಅದು ಯೂಸ್ ಆಗಿದೆ ಎಂದು ಗೊತ್ತಾಗುತ್ತೆ. ನೀವು ಕೆಲವೊಮ್ಮೆ ನೋಡಿದ್ರೆ ಆ ಪಾಟ್ ಅಲ್ಲಿ ನೀವು ಬಿಚ್ಚಿದ್ರೆ ಗಿಡ ಅದರ 10 ಪಟ್ಟು ಬೇರು ಮಣ್ಣನ್ನೆಲ್ಲ ಆಕ್ರಮಿಸಿಕೊಂಡು ತುಂಬಿ ಬಿಟ್ಟಿರುತ್ತೆ. ನೀವು ಬೇರ್ ಸಮೇತ ಬುಡ ಎತ್ತಿದ್ರೆ ಬೇರ್ ಸಮೇತ ಮಣ್ಣು ಬಂದ್ಬಿಡುತ್ತೆ. ಮೊದಲಿಗೆ ಬರೀ 1-2-4 ಬೇರುಗಳ ಮೂಲಕ ಅದನ್ನ ಜೀವಂತಿಕೆಗೊಳಿಸುವುದಕ್ಕೋಸ್ಕರ ನೆಟ್ಟಿದ್ದಾಗ ನೀವು ಎತ್ತಿದ್ರೆ ಬರೀ 4 ಬೇರು ಮಾತ್ರ ಬರ್ತಿತ್ತು. ಯಾವಾಗ ಅದು ಬೆಳೆದು ದೊಡ್ಡದಾಯ್ತು, ಇಡೀ ಆ ಪಾಟ್ ಅನ್ನ ಆವರಿಸಿ ನೀವು ಅಕಸ್ಮಾತ್ ಆ ಪಾಟ್ ಅನ್ನು ಕಿತ್ತರೆ ಮಣ್ಣನ್ನು ಇಡೀ ಹಿಡ್ಕೊಂಡು ಅಷ್ಟೂ ಬೇರುಗಳು ಒಂದೊಂದು ಕಣವು ಕೂಡ ಕೆಳಕ್ಕೆ ಬೀಳದಂತೆ ಹಿಡ್ಕೊಂಡಿರುತ್ತೆ. ಇದು ಒಂದು ಸೃಷ್ಟಿಯಲ್ಲಿ ಭಗವಂತ ಎಲ್ಲದರೊಳಗೆ ಆವರಿಸಿಕೊಂಡಿರುವ ರೀತಿ. ಇಮಂ ಕೃಷ್ಣಂ ಭೂತಗ್ರಾಮಂ, ತನ್ನ ವಶದಲ್ಲಿ ಇಲ್ಲ, ಇಡೀ ಜಗತ್ತನ್ನ ತನ್ನ ವಶದಲ್ಲಿ ಭಗವಂತ ಇಟ್ಟುಕೊಂಡಿದ್ದಾನೆ. ಪ್ರಕೃತಿಯ ವಶದಲ್ಲಿ ಇಟ್ಟು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಪ್ರಕೃತಿಯನ್ನು ವಶವಾಗಿಸಿಕೊಂಡು ಅಂತ ಒಂದರ್ಥ, ಪ್ರಕೃತಿಯ ವಶದಲ್ಲಿಟ್ಟು ಅಂತ ಒಂದು ಅರ್ಥ. ಈ ಪ್ರಕೃತಿ ಅನ್ನೋದು ಅವನ ಜೀವದ ಸ್ವಭಾವಕ್ಕನುಗುಣವಾಗಿ, ಜೀವದ ಸಂಸ್ಕಾರಕ್ಕನುಗುಣವಾಗಿ, ಜೀವದ ಕರ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ ಹೀಗೆ, ಅಥವಾ ಯಾವುದೋ ಹಿಂದೆ ಕಲಿತ ಅಭ್ಯಾಸವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನೇ ಅವನಿಗೆ ಮತ್ತೆ ಈ ಜೀವನದಲ್ಲಿ ಗುಂಗು ಬೆಳೆಯುವಂತೆ ಮಾಡಬೇಕು ಅಂತಿದ್ರೆ ಅದಕ್ಕನುಗುಣವಾಗಿ ಹೀಗೆ ಸೃಷ್ಟಿ ಮಾಡ್ತಾ ಇರುವಾಗ
ಮೂರನೆಯ ಸೃಷ್ಟಿ ನಾವು ನೋಡಿದ್ದು ಜಡ. ಜಡಕ್ಕೂ ಹಾಗೆ ಅದರದ್ದೇ ಆದ ಕೆಲವು ಸಂಸ್ಕಾರಗಳಿವೆ. ಅಯಸ್ಕಾಂತ ಕಬ್ಬಿಣವನ್ನು ಎಳೆಯುತ್ತೆ, ಇನ್ನೇನೇನೋ ಕೆಲವು ವಿಚಿತ್ರವಾದ ಆ ಪದಾರ್ಥಗಳ ದರ್ಶನವನ್ನು ನಾವು ಮಾಡುತ್ತೇವೆ. ಸೂರ್ಯಕಾಂತಮಣಿಯಂತೆ, ಚಂದ್ರಕಾಂತಮಣಿಯಂತೆ. ನಮಗೆ ಅದನ್ನ ಗಮನಿಸ್ಲಿಕ್ಕೆ ಪುರುಸೊತ್ತಿಲ್ಲ. ಅದರಿಂದಾಗಿ ನಾವು ಪ್ರಕೃತಿಯಲ್ಲಿರುವ ಅನೇಕ ತರದ ನಮ್ಮ ಸುತ್ತಲೇ ಇರುತ್ತೆ. ಯಾವುದೋ ಒಂದು ಗಿಡ ಇದೆ, ಅದರ ಎಲೆಯನ್ನ ನಾವು ಅಂಗೈಗೆ ತಿಕ್ಕಿದ್ರೆ ಮುಂಗೈಯಲ್ಲಿ ಅದರ ಸ್ಮೆಲ್ ಬರುತ್ತೆ. ಇನ್ನೊಂದು ಯಾವುದೋ ಗಿಡ ಇದೆ, ಅದು ಮಾಮೂಲು ಯಾವುದೋ ಒಂದು ಗಿಡ, ನೀವು ಅದನ್ನ ತಿಕ್ಕಿ ಒಬ್ಬನ ಮೈಗೆ ಹಚ್ಚಿದ್ರೆ ಅವನ ಮೈಡೀ ಅದರ ಎಲೆ ತಿಕ್ಕಿ ರಸ ಹಚ್ಚಿದ್ರೆ ಅದು ಕೊಡುತ್ತೆ. ಹೀಗೆ ಪ್ರತಿಯೊಂದು ವಸ್ತುವಿನಲ್ಲೂ ಜಡದ ಬೇರೆ ಬೇರೆ ಮುಖಗಳನ್ನ ನಾವು ಗಮನಿಸಿದ್ರೆ ಅದರದ್ದೇ ಆದ ಕೆಲವು ಗುಣಧರ್ಮಗಳು ಇರ್ತವೆ. ಅದನ್ನೂ ಆಯಾ ವಸ್ತುವಿನಲ್ಲೇ ಉಳಿಸುವಂತೆ. ಅಲ್ಲ, ಈಗ ಬೆಳ್ಳುಳ್ಳಿ ವಾಸನೆ ಇದಕ್ಕೆ ಬಂತಲ್ವಾ ಅಂದ್ರೆ ಹಾಗಲ್ಲ. ಅದು ನಮಗೆ ಬೆಳ್ಳುಳ್ಳಿಯ ವಾಸನೆ ಅಂತ ಒಂದು ಏನು ಆ ವಾಸನೆಗೆ ಕಾರಣವಾದ ಕಂಟೆಂಟ್, ಅದಕ್ಕೆ ಏನು ರಕ್ಷಣೆಗೋಸ್ಕರ ಇಟ್ಟಿದ್ದಾರೋ ಏನೋ ಅದು ಆ ರಕ್ಷಣೆಗೋಸ್ಕರ, ಅದು ತನ್ನನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಆ ರೀತಿ ಪರಿಮಳವನ್ನ ಬಿಡುತ್ತೆ ಅಂತ ಅನ್ಸುತ್ತೆ. ಮರದಲ್ಲೇ ನಾವು ಗಿಡದಲ್ಲೇ ಅದರ ಎಲೆಯನ್ನು ಹಾಗೆ ಸ್ಮೆಲ್ ನೋಡಿದ್ರೆ ಏನು ಗೊತ್ತಾಗಲ್ಲ. ಸ್ಕ್ವೀಸ್ ಮಾಡಿ ಅದನ್ನು ಹಚ್ಚಿದ್ರೆ ಮಾತ್ರ ಅದು ಆ ಸ್ಮೆಲ್ ಬರುವಂಥದ್ದು. ಕೆಲವೊಮ್ಮೆ ಅದು ಪ್ರೊಡ್ಯೂಸ್ ಮಾಡುತ್ತೆ ತನ್ನ ರಕ್ಷಣೆಗೋಸ್ಕರ. ಹೀಗೆ ಬಗೆ ಬಗೆಯ ಸೃಷ್ಟಿಯನ್ನ, ಜಡದ ಸೃಷ್ಟಿ, ಜೀವದ ಸೃಷ್ಟಿ ಮತ್ತು ಪರಮಾತ್ಮನ ಅವತಾರಗಳ ಊಹಗಳ ವಿಸ್ತೃತಿಯನ್ನ ಇಲ್ಲಿ ವಿಸೃಜ ದರ್ಶನಾರ್ಥಂ ಪ್ರಳಯಾದಿ ಪ್ರಪಂಚಯತಿ. ಒಟ್ಟು ಈ ಶ್ಲೋಕದಲ್ಲಿ ಏನೇನು ಭಾವ ಬಂತು ಅನ್ನೋದನ್ನ ಆಚಾರ್ಯ ಭಾಷ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಸರ್ವಭೂತಾನಿ ಇತ್ಯಾದಿನ ಹಿಂದೆ ಪ್ರತಿಜ್ಞೆ ಮಾಡಿದ್ದು ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಅಶುಭಾತ್ ಮೋಕ್ಷಸೆ. ಏನದು ಜ್ಞಾನ ಪ್ರದರ್ಶನ, ಭಗವಂತನ ಪರಿಚಯ. ಅದಕ್ಕೋಸ್ಕರ ಪ್ರಳಯದ ಬಗ್ಗೆ ಹೇಳಿದ್ರು. ಪ್ರಳಯದ ಬಗ್ಗೆ ಮತ್ತು ಸೃಷ್ಟಿಯ ಬಗ್ಗೆ ಪ್ರಪಂಚಯತಿ ತುಂಬಾ ವಿಸ್ತಾರವಾಗಿಯೇ ಬಿಡಿಸಿ ಹೇಳ್ತಾ ಇದೆ. ಸರ್ವಭೂತಾನಿ ಅನ್ನುವ ಶಬ್ದದಿಂದ ಪ್ರಕೃತ್ಯವಷ್ಟಂಬಸ್ತು ಯಥಾ ಕಶ್ಚಿತ್ ಸಮರ್ಥೋಪಿ ಪಾದೇನ ಗಂತುಂ ಲೀಲಯ ದಂಡಮವಷ್ಟಭ್ಯ ಗಚ್ಚತಿ. ಈ ಫ್ಯಾಷನ್ ಶೋಗಳಲ್ಲಿ ಒಂದು ಕೂಟು ಬೂಟು ಸೂಟು ಹಾಕೊಂಡು ಹೋಗುವಾಗ ಅವನು ಕೈಯಲ್ಲಿ ಒಂದು ಸ್ಟಿಕ್ ಹಿಡ್ಕೊಂಡಿರ್ತಾನೆ. ಆ ಸ್ಟಿಕ್ ಅನ್ನು ಹಿಡ್ಕೊಂಡು ಅವನು ಹೋಗುವಾಗ ವಸ್ತುತಃ ಅವನಿಗೆ ಸ್ಟಿಕ್ಕು ಅನಗತ್ಯ. ಆದ್ರೂ ಪ್ರಕೃತ್ಯವಷ್ಟಂಬ ಅಂದ್ರೆ ದೇವರಿಗೆ ಹೇಗೆ ಅಂದ್ರೆ ಅದನ್ನು ಆಧರಿಸಿ ಅನ್ನುವ ಅರ್ಥವನ್ನು ಕೂಡ ಆ ಶಬ್ದ ಹೇಳುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಆಚಾರ್ಯರು ಪ್ರಕೃತಂ ಅಲ್ಲಿ ಆ ಶಬ್ದ ಏನಿದೆ, ಪ್ರಕೃತಿಂ ಸ್ವಾಂ ಅವಷ್ಟಭ್ಯ, ಆ ತನ್ನದೇ ಆದಂತಹ ಪ್ರಕೃತಿಯನ್ನು ಆಧರಿಸಿ, ತಬ್ಬಿ ಅಂದ್ರೆ ಈ ಕರ್ಕೊಂಡು ಹೋಗುವಾಗ ಯಾರಿಗಾದ್ರೂ ಕೈಗೆ ಕಾಲಿಗೆ ಪೆಟ್ಟಾಯಿತು ಅಂದ್ರೆ ನಾವು ಹೆಗಲಿಗೆ ಕೈ ಹಾಕಿ ಅವರನ್ನ ಎತ್ಕೊಂಡು ಹೋಗ್ತೀವಿ. ಅದು ಅವಷ್ಟಂಬನ, ಹೊರಗಿನಿಂದ ಆಧಾರವಾಗುವುದು. ಇದು ಇನ್ನೂ ಭಗವಂತನ ವಿಷಯದಲ್ಲಿ ಅವನ ವೀಕ್ನೆಸ್ ಹೇಳಿದಾಗ ಆಯ್ತಲ್ವಾ. ಅಂದ್ರೆ ಯಥಾ ಕಶ್ಚಿತ್ ಸಮರ್ಥೋಪಿ ಪಾದೇನ ಗಂತು ಸಮರ್ಥೋ ಅಪಿ, ತನಗೆ ತಾನೇ ಆರಾಮವಾಗಿ ಕಾಲಿನಲ್ಲಿ ಹೋಗಲು ಸಾಮರ್ಥ್ಯವಿದ್ರೂ ಕೂಡ ಲೀಲೆಯ ಕೇವಲ ಒಂದು ಫ್ಯಾಷನ್ ಅಥವಾ ತನ್ನ ದೊಡ್ಡಸ್ತಿಕೆಯನ್ನ ದೊಡ್ಡತನವನ್ನ ತೋರಿಸ್ಲಿಕ್ಕೆ ಕೆಲವೊಮ್ಮೆ
ಕೆಲವರು ಅದರಲ್ಲಿ ಆಯುಧವನ್ನು ಇಟ್ಕೊಂಡಿರ್ತಾರೆ. ಅದು ಊರ್ಲಿಕ್ಕಲ್ವೇ ಅಲ್ಲ, ಆತ್ಮರಕ್ಷಣೆಗೋಸ್ಕರ ಇರುತ್ತೆ. ಲೀಲೆಯಿಂದ ದಂಡಂ ಅವಷ್ಟಭ್ಯ ಗಚ್ಚತಿ. ಆದ್ರೆ ಅವನು ಹೋಗುವಾಗ ನೆಲಕ್ಕೆ ಊರ್ಕೊಂಡು ಹೋಗ್ತಾನೆ, ಸುಮ್ಮನೆ ಹೀಗೆ ನೆಲಕ್ಕೆ ತಾಗಿಸ್ಕೊಂಡು ಹೋಗ್ತಾನೆ. ಹಾಗೆ ಭಗವಂತನಿಗೆ ತಾನೇ ಸ್ವತಃ ಸೃಷ್ಟಿಯನ್ನ ಸ್ವತಃ ಮಾಡಲಿಕ್ಕೆ ಶಕ್ತಿ ಇದ್ರೂ ಕೂಡ ಅವಳ ಮೂಲಕವೇ ಆಗಬೇಕು. ಅವಳ ಕಾರ್ಯ ಸಾಧನೆ ಅಂದ್ರೆ ಅವಳಿಗೆ ಹೊಸ ಸಾಧನೆ ಅಂತಿಲ್ಲ, ಆದ್ರೆ ಅವಳಿಗೆ ಸೇವೆ ಮಾಡುವುದು ಅಂದ್ರೆ ಬಹಳ ಇಷ್ಟ. ದೇವರ ಜೊತೆಗೇ ಇದ್ದು ದೇವರ ಎಲ್ಲ ಕಾರ್ಯಭಾರಗಳಲ್ಲಿ ನಾನು ಪೂರ್ಣವಾಗಿ ತೊಡಗಬೇಕು ಅಂತ ಆಕೆ ಬಯಸಿ ಆ ಕಾರ್ಯವನ್ನ ಮಾಡುವುದಾದ್ರಿಂದ ಅವಳ ಅಗತ್ಯವನ್ನ ಲೋಕಕ್ಕೆ ಎಷ್ಟಿದೆ, ತನಗೆ ಅಲ್ಲ ಲೋಕಕ್ಕೆ ಅವಳ ಅಗತ್ಯ ಇದೆ. ಅವಳ ಚಿಂತನೆಯ ಮೂಲಕ ಎಷ್ಟೋ, ಯಾಕೆಂದ್ರೆ ಅವಳು ಕೂಡ ಬೇಕೆನಿಸಿದ್ದನ್ನ ಕೊಡಬಲ್ಲವಳು. ಹೊಸ ಕಣ್ಣು ಎನಗೆ ಹಚ್ಚಲಿ ಬೇಕು ಜಗದಂಬೆ, ವಸುದೇವ ಸುತನ ಕಾಂಬುದಕ್ಕೆ. ಜೀವರಾಶಿಗಳಿಗೆ ಸಾಧನೆ ಮಾಡುವಾಗ ಬೆಳವಣಿಗೆಗೆ ಬೇಕಿರುವ ಮೆಟ್ಟಿಲುಗಳಾಗಿ ಅವಳು ಕೂಡ ಸಹಾಯಕಳಾಗಿ ಇರ್ತಾಳೆ. ಅದರಿಂದಾಗಿ ಅವಳನ್ನ ಅವಷ್ಟಭ್ಯ, ಆದ್ರೆ ಅದರಲ್ಲಿ ನೆಗ್ಲೆಜೆನ್ಸ್ ಅಲ್ಲ ಅದು. ಎಲ್ಲರೂ ಆ ದಂಡವನ್ನು ಹೊಗಳುತ್ತಾರೆ, ನನ್ನನ್ನು ಹೊಗಳುದು ಬಿಟ್ಟು ದಂಡವನ್ನು ಹೊಗಳುತ್ತಾರೆ. ನಾನು ಇದನ್ನೆಲ್ಲ ಯಾಕೆ ಇಟ್ಕೋಬೇಕು ಅಂತ ಹಾಗೆ ಯೋಚನೆ ಮಾಡುವುದಿಲ್ಲ. ಅದಕ್ಕೆ ಅವಷ್ಟಭ್ಯ ಅಂದ್ರೆ ಅವಳನ್ನು ಪ್ರವೇಶಿಸಿ ಅವಳನ್ನು ತಬ್ಬಿ, ಆ ಷ್ಟಭ್ಯ ಅನ್ನೋದೇ ತಬ್ಬಿ ಅನ್ನುವ ಶಬ್ದ. ತಬ್ಬಿ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ಅದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದ ಮಾತುಗಳಿಂದ ಮತ್ತೆ ಮೋಕ್ಷ ಧರ್ಮದ ಮಾತಿನ ಮೂಲಕ ನಿರೂಪಣೆ ಮಾಡ್ತಾರೆ. ಸರ್ವಭೂತ ಗುಣೈರ್ಯುಕ್ತಂ ನೈವಂ ತ್ವಂ ಜ್ಞಾತುಮರ್ಹಸಿ. ಎಲ್ಲ ಜೀವರಾಶಿಗಳ ಬಗೆಗೂ ತುಂಬಿಕೊಂಡು ನಿಂತಿದ್ದಿ, ಆದ್ರೂ ನಿನ್ನನ್ನ ತಿಳಿಲಿಕ್ಕಾಗುದಿಲ್ಲ. ಯಾಕೆಂದ್ರೆ ಅದು ಪ್ರಕೃತಿಯನ್ನ ಅವಷ್ಟಭ್ಯ, ಪ್ರಕೃತಿಯ ಆವರಣ ಆ ಪರಮಾತ್ಮನಿಗೆ ಇದೆ. ಆದ್ರಿಂದಾಗಿ ಎಲ್ಲ ಕಡೆ ತುಂಬಿ ನಿಂತಿದ್ದಾಳವಳು, ದೇವರನ್ನು ಯಾವ ಜಾಗದಲ್ಲೂ ಬಿಟ್ಟಿಲ್ಲ. ಅದು ಒಂದು ಆವರಣ, ಜೀವನ ಒಳಗೆ ಒಂದು ಭಾಗವಾಗಿ ಇದೆ, ಜೀವನ ಹೊರಗೆ ಈ ಪ್ರಕೃತಿಯ ಭಾಗವಾಗಿ ಕಾಣಿಸುತ್ತೆ. ಸರ್ವಭೂತ ಗುಣೈರ್ಯುಕ್ತಂ ನೈವಂ ತ್ವಂ ಜ್ಞಾತುಮರ್ಹಸಿ, ತ್ವಂ ಕದಾಚಿದಪಿ ಜ್ಞಾತುಮರ್ಹಸಿ. ಇದನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯವೇ ಇಲ್ಲ. ಸರ್ವಭೂತ ಗುಣೈರ್ಯುಕ್ತಂ ದೇವಂ ತ್ವಂ ಜ್ಞಾತುಮರ್ಹಸಿ. ಅಂದ್ರೆ ಇಷ್ಟ ಪೂರ್ಣವಾಗಿ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹಿಂದೆ ಹೇಳಿದ್ದು. ಸರ್ವಭೂತ ಗುಣೈರ್ಯುಕ್ತಂ ದೇವಂ ತ್ವಂ ಜ್ಞಾತುಮರ್ಹಸಿ, ಎಲ್ಲ ಭೂತಗಣಗಳಿಂದ ತುಂಬಿದ ಭಗವಂತನನ್ನ, ಅಲ್ಲಿ ನೈವಂ ಅಂತ ಇದ್ರೆ ಈ ರೀತಿಯಾಗಿ ನೀನು ಇಷ್ಟೇ ಅಂತ ಅವನನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಎಲ್ಲ ಭೂತಗಳ ಗುಣಗಳಿಂದ ತುಂಬಿದವನಾಗಿದ್ದಿ ಅಂತಾನೆ ತಿಳಿಯುವುದಕ್ಕೆ ಅರ್ಹನಾಗಿದ್ದಿ. ವಿದಿತ್ವಾ ಸಪ್ತ ಸೂಕ್ಷ್ಮಾಣಿ ಷಡಂಗಂಚ ಮಹೇಶ್ವರಂ ಪ್ರಧಾನ. ಮುಂದೆ ಹೋಗೋಣ. ಪ್ರಧಾನ ವಿನಿಯೋಗಸ್ಥ ಪರಂ ಬ್ರಹ್ಮಾಧಿಗಚ್ಚತಿ. ಮುಂದಿನ ಪುಟದ ಮೊದಲ ಸಾಲಲ್ಲಿದೆ. ನಮಗೆ ಕೊನೆಯ ಸಾಲು ಒಂಚೂರು ನೋಡ್ಲಿಕ್ಕಿದೆ ತಾತ್ಪರ್ಯದಲ್ಲಿ, ಆಮೇಲೆ ನೋಡೋಣ. ಅಲ್ಲಲ್ಲ, ಈ ಪೇಜಲ್ಲಿ ಸರಿ ಇದೆ. ನಾನು ಹೇಳಿದ್ದು ತಾತ್ಪರ್ಯ ಇನ್ನೂ ಬಾಕಿ ಇದೆ, ಹಿಂದಿನ ಸಾಲಿನ ಕೊನೆಯ ಲೈನ್ ಕೂಡ ನಮಗೆ ಬೇಕು ಅಂತ. ಆಮೇಲೆ ಈಗ ಬೇಕು ಅಂತಿಲ್ಲ. ಸರಿ, ನೋಡಿ ಬಿಡೋಣ. ಮಮಾತ್ಮ ಮಮ ದೇಹ ಏವ ಮಮಾತ್ಮ ಭೂತ ಭಾವನಃ ಅಂತ ಮಾತು ಬಂತು. ಅದನ್ನು ನಾವು ಹಿಂದೆ ನೋಡಿದ್ವಿ. ಮಮಾತ್ಮ ಭೂತ ಭಾವನಃ ಅಂತ.
ತದನ್ಯತ್ವಾತ್ ಅದು ಬೇರೆನೇ ಆಗಿ ಉಳಿದಿದೆ. ದೇಹಸ್ಯ ಅಚೇತನತ್ವ ಶಂಕಾ ನಿವೃತ್ತಯೇ ಮಮಾತ್ಮ ಇತ್ಯಾಹ. ದೇಹಸ್ಯ ಅಚೇತನತ್ವ ಆಶಂಕಾ ನಿವೃತ್ತಯೇ. ಈಗ ದೇಹ ಶಬ್ದವನ್ನೇ ಹೇಳ್ಬೋದಿತ್ತಲ್ವಾ, ಅಲ್ಲಿ ಅವನು ಬಳಸಿದ ಶಬ್ದ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ ಅಂತ. ಈ ಪೃಥಿವಿಯಾದಿಗಳನ್ನು ಸೃಷ್ಟಿ ಮಾಡಿ ಅವುಗಳಲ್ಲಿ ನಾನು ನೆಲೆಸಿದ್ದೇನೆ, ಅದು ನನ್ನದೇ ಹತ್ತಿರದ ಸಂಗತಿ ಅಂತ. ದೇಹ ಅಂತ ಹೇಳಿದ್ರೆ ಅದು ನಾಶ ಆಗಿಬಿಡುತ್ತೆ. ಅದರಿಂದಾಗಿ ಆತ್ಮ ಅಂದ್ರೆ ಅದು ಅಂತರ್ಯಾಮಿಯಾಗಿ ಉಳಿಯುತ್ತೆ. ಅದರಿಂದಾಗಿ ಭಗವಂತನಿಗೆ ದೇಹದ ಸಂಪರ್ಕದ ಬಗ್ಗೆ ಹೇಳದೆ, ಅದು ಆತ್ಮ ಅನ್ನುವ ಶಬ್ದದಿಂದ ಅನನ್ಯತ್ವಾತ್ ಮಮಾತ್ಮ, ಅವಳು ನನಗೆ ಹತ್ತಿರದವಳೇ ಆಗಿದ್ದಾಳೆ. ಬಂದುದು ಒಂದು ನಿಮಿಷ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥಃ ನ ಭೂತಸ್ಥಃ. ನಾನು ಭೂತಗಳನ್ನು ಹೊತ್ತಿದ್ದೇನೆ, ಆದರೆ ಭೂತದಲ್ಲಿ ನೆಲೆಸಿಲ್ಲ. ಮಮ ಆತ್ಮ ಭೂತಭಾವ, ನನ್ನ ಆತ್ಮೀಯವಾದದ್ದು ಅಂತ, ನನಗೆ ಅತ್ಯಂತ ಹತ್ತಿರವಾದದ್ದು. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಅಂತ ಹೇಳಿ, ನಾನು ಇಡೀ ಜಗತ್ತನ್ನ ಅತ್ಯಂತ ಪ್ರೀತಿಸಿ, ಅದು ನನಗೆ ಒಂಥರ ಶರೀರದ ಹಾಗೇನೆ. ಮಮಾತ್ಮ ದೇಹ ಅಂತ ಅದಕ್ಕೋಸ್ಕರ ಬೆಳೆಸಿದ್ದು ಅಲ್ಲ. ದೇಹ ಆದ್ರೆ ಮತ್ತೆ ಅದರಿಂದ ಸುಖ ದುಃಖಗಳೆಲ್ಲ ಆಗ್ಬೇಕಲ್ವಾ, ಅಂದ್ರೆ ಅದಕ್ಕೆ ದೇಹ ಶಬ್ದ ಬಳಸಲಿಲ್ಲ. ಆತ್ಮ ಅನ್ನುವ ಶಬ್ದದಿಂದ ನಮ್ಗೆ ಅರ್ಥ ಆಗ್ಲಿಕ್ಕೆ ದೇಹ ಅಂತ ತೆಗೆದುಕೊಂಡ್ರು. ಆತ್ಮ ಅನ್ನುವುದು ಇಲ್ಲಿ ಅಚೇತನ ಅಲ್ಲ ಅಂತ ತಿಳಿಸುವುದಕ್ಕೋಸ್ಕರ, ದೇಹ ಅನ್ನೋದು ಇಲ್ಲಿ ಅಚೇತನ ಅಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಆತ್ಮ ಅನ್ನುವ ಶಬ್ದವನ್ನೇ ಬಳಸಿದ್ದಾರೆ ಅನ್ನೋದು ಗೊತ್ತಾಯ್ತು. ಇದು ಒಟ್ಟು ನಮಗೆ ಈ ಶ್ಲೋಕಗಳಿಗೆ ಪ್ರಕೃತಿ ಸ್ವಾಮವಷ್ಟಭ್ಯ ಅನ್ನುವ ಮಾತಿನ ತನಕ ಎಲ್ಲದಕ್ಕೂ ಕೂಡ ಅದನ್ನ ತಬ್ಬಿಕೊಂಡಿದ್ದೇನೆ ಅಂದ್ರೆ ಅದು ಆಶ್ರಯ ಅಷ್ಟೇ ಹೊರತು, ಅದು ಕೂಡ ಆಶ್ರಯ ಅಂದ್ರೆ ಆ ವಸ್ತುವಿನಿಂದಲೇ ಅವನಿಗೆ ಅಸ್ತಿತ್ವ ಅಂತ ಅರ್ಥ ಅಲ್ಲ, ಆ ವಸ್ತುವನ್ನು ಕೂಡ ಜೊತೆಯಾಗಿರಿಸಿದ್ದಾನೆ ಅಂತ ಅರ್ಥ. ವಿನಿಯೋಗಸ್ಥಃ ಪರಂ ಬ್ರಹ್ಮ ಅಧಿಗಚ್ಚತಿ. ಪ್ರಧಾನ ಅಂದ್ರೆ ಪ್ರಕೃತಿ ವಿನಿಯೋಗಸ್ಥ. ಭಗವಂತ ಪ್ರಕೃತಿಯನ್ನು ಆಶ್ರಯಿಸಿಯೇ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಪರಂ ಬ್ರಹ್ಮ ಅಧಿಗಚ್ಚತಿ, ಅವನು ಪರಮಾತ್ಮನನ್ನು ಹೊಂದುತ್ತಾನೆ. ಪ್ರಧಾನ ವಿನಿಯೋಗ ಮಾಡಿಕೊಂಡೇ ಸೃಷ್ಟಿಯ ಕಾರ್ಯಗಳನ್ನು ಭಗವಂತ ಮಾಡ್ತಾನೆ. ಸೃಷ್ಟಿಯ ಕಾರ್ಯಗಳಲ್ಲಿ ಎಷ್ಟೆಷ್ಟೋ ರೀತಿಯ ಲೋಕದಲ್ಲಿ ಉದ್ದೇಶಗಳಿರ್ತವೆ, ಆದ್ರೆ ಅವನಿಗದರ ಯಾವುದೇ ವ್ಯಕ್ತಿಗತವಾದ ಲಾಭ ಇಲ್ಲ, ಮತ್ತು ಅದಿಲ್ಲದೆ ಇದ್ರೆ ಅವನಿಗೆ ಆಗಲ್ಲ ಅನ್ನುವಂತಹ ಅಸಹಾಯಕತೆಯೂ ಇಲ್ಲ. ಆದ್ರೂ ಪ್ರಧಾನ ವಿನಿಯೋಗಸ್ಥ ಅಂತ ಅವನನ್ನು ತಿಳ್ಕೊಳ್ಬೇಕು. ಅಂದ್ರೆ ಅವನು ವಿನಿಯೋಗಿಸ್ತಾನೆ, ಆದ್ರೆ ಅವನಿಗಾಗಿ ಅಲ್ಲ, ನಮಗೋಸ್ಕರ, ಅವಳಿಗಾಗಿ, ಅವಳ ಮೇಲಿನ ಪ್ರೀತಿಗಾಗಿ. ಅವಳಿಗದ್ರಿಂದ ಹೊಸ ಸಾಧನೆ ಇಲ್ಲ, ಕಾರ್ಯಭಾರದಿಂದ. ಈ ಉಳಿದ ದೇವತೆಗಳಿಗೆ ಅವರಿಗೊಂದಿಷ್ಟು ಸಾಧನೆ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಕಣ್ಣಿನಲ್ಲಿ ನೆಲೆಸಿದ್ದಾರೆ, ಕಿವಿಯಲ್ಲಿ ನೆಲೆಸಿದ್ದಾರೆ, ಚರ್ಮದಲ್ಲಿ ನೆಲೆಸಿದ್ದಾರೆ, ಅಥವಾ ಲೋಕದಲ್ಲಿ ಅನೇಕ ವಸ್ತುಗಳ ಅಭಿಮಾನವನ್ನು ತೊಟ್ಟಿದ್ದಾರೆ, ಏನೇನೋ ಕೆಲಸ ಮಾಡ್ತಿರ್ತಾರೆ.
ನಾವೆಲ್ಲ ಮಲಗಿದ್ರು ಕೂಡ ಅವರಿಗೆ ಒಂದಲ್ಲ ಒಂದು ಶರೀರದಲ್ಲಿ ಕಣ್ಣಿಗೆ, ಮೂಗಿಗೆ, ಬಾಯಿಗೆ ನಿರಂತರ ಕೆಲಸ ಇದ್ದೇ ಇರುತ್ತೆ. ಅದು ಮಾಡ್ತಾನೆ ಇರ್ತಾರೆ. ಅವರು ಒಂಚೂರು ರೆಸ್ಟೇ ತೆಗೆದುಕೊಳ್ಳಲ್ಲ. ಹೀಗೆ ಈ ಸೃಷ್ಟಿಯ ವೈಶಿಷ್ಟ್ಯವನ್ನ ಎಷ್ಟು ಬಿಡಿಸಿ ಹೇಳಿದ್ರು ಅದು ಕಮ್ಮಿ. ಅದಕ್ಕೋಸ್ಕರ ಅದು ಎಚ್ಚರ ತಪ್ಪಬಾರದು ಅನ್ನೋದಕ್ಕೋಸ್ಕರ ಅವರು ಅದನ್ನ ನಿರೂಪಣೆ ಮಾಡಿದ್ದು ಪ್ರಧಾನ ವಿನಿಯೋಗಸ್ಥ ಅಂತಾನೆ ದೇವರನ್ನು ತಿಳ್ಕೊಳ್ಬೇಕು. ನ ಕುತ್ರಚಿತ್ ಶಕ್ತಿ ಅನಂತರೂಪಾ ವಿಹನ್ಯತೆ ತಸ್ಯ ಮಹೇಶ್ವರಸ್ಯ ತಥಾಪಿ ಮಾಯಾಮಧಿರುಹ್ಯ ದೇವಃ ಪ್ರವರ್ತತೆ ಸೃಷ್ಟಿ ವಿಲಾಯನೇಶು. ಋಗ್ವೇದದ ಕೆಲ ಭಾಗದಲ್ಲಿ ಬಂದ ಮಾತು. ನ ಕುತ್ರಚಿತ್ ಶಕ್ತಿರನಂತರೂಪ ವಿಹನ್ಯತೆ ತಸ್ಯ ಮಹೇಶ್ವರಸ್ಯ. ಆ ಪರಮಾತ್ಮನ ಕಾರ್ಯಭಾರ ಯಾರೋ ಒಬ್ರು ಕೈ ಕೊಟ್ರು ಅನ್ನುವ ಕಾರಣಕ್ಕೆ ಈ ಕೆಲವೊಮ್ಮೆ ಏನಾಗುತ್ತೆ, ಮಂತ್ರಿಗಳು ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ, IAS ಆಫೀಸರ್ಗಳು ಸರಿಯಾಗಿ ರಾಜನಿಗೆ ಇನ್ಪುಟ್ ಕೊಡದೇ ಇದ್ರೆ, ಆವಾಗ ಕಾನೂನಿನಲ್ಲಿ ಎಲ್ಲ ವ್ಯವಸ್ಥೆ ಆಗುತ್ತೆ, ಅಥವಾ ಯೋಜನೆಗಳಿಂದ ಜನರಿಗೆ ತೊಂದರೆನೇ ಆಗುತ್ತೆ. ಅವರು ಕೆಲವು ಲೂಪ್ ಹೋಲ್ಗಳನ್ನು ಗಮನಿಸದೆ ಕೊಟ್ಬಿಟ್ಟಿರ್ತಾರೆ. ಅದರಿಂದ ರಾಜನಿಗೆ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ರಾಜ ಅಥವಾ ಒಬ್ಬ ಮಂತ್ರಿ ಅನಿವಾರ್ಯವಾಗಿ IAS ಆಫೀಸರ್ಗಳನ್ನ ಆಶ್ರಯಿಸಿಯೇ ಇರ್ತಾನೆ. ಅವನು ಏನೇ ಚುಕ್ಕಾಣಿ ಹಿಡಿದು ಮಾಡ್ತಾ ಇದ್ರು ಕೂಡ ಅವನಿಗೆ ಅಧಿಕಾರ ಇರ್ಬೋದು, ಆದ್ರೆ ಅವರ ತಲೆ ಕೆಲಸ ಮಾಡದೇ ಇದ್ರೆ ಆಡಳಿತ ಯಂತ್ರ ತುಕ್ಕು ಹಿಡಿಯುತ್ತೆ ಅಥವಾ ತಪ್ಪು ನಿರ್ಧಾರಗಳನ್ನು ಕೊಡುತ್ತೆ. ದೇವರಿಗೂ ಹಾಗೆನ ಈ ಪ್ರಕೃತಿ ಅನ್ನೋದು ಅಂದ್ರೆ ಅಲ್ಲ. ನ ಕುತ್ರಚಿತ್ ಶಕ್ತಿರನಂತ ರೂಪ ವಿಹನ್ಯತೆ. ಯಾವುದೇ ಕಾರಣಕ್ಕೂ ಯಾವುದೇ ದೇವತೆಗಳ ಸಹಾಯ ಶಕ್ತಿ ಅವನಿಗೆ ನಾವು ಉಪಕಾರ ಮಾಡಲ್ಲ ಅಂತ ನಿಂತ್ರೆ ದೇವರ ಕಾರ್ಯಭಾರದಲ್ಲಿ ಯಾವ ವ್ಯತ್ಯಾಸವೂ ಆಗುದಿಲ್ಲ. ನ ಕಿಂಚಿತ್ ಹಿ ಹನ್ಯತೆ. ವಿಹನ್ಯತೆ, ಕೆಲವೊಮ್ಮೆ ಕೆಟ್ಟ ಹೆಸರು ಬರುವುದಿರುತ್ತೆ, ಕೆಲವೊಮ್ಮೆ ಸರ್ಕಾರವೇ ಬಿದ್ದು ಹೋಗುತ್ತೆ, ಕೆಲವೊಮ್ಮೆ ಎಲ್ಲ ಸರಿ ಇದೆ ರೀ, ಆದರೆ ಯೋಜನೆಗಳನ್ನೇ ತಪ್ಪಾಗ್ತಾರೆ, ಅಯೋಗ್ಯರಿಗೆ ಮಾತ್ರ ಸಿಗುತ್ತೆ, ಯೋಗ್ಯರಿಗೆ ಸಿಗಲ್ಲ ಅಂತ ಬಯಸ್ಕೊಳ್ಳುವಂತಹ ಸಂದರ್ಭಗಳು ಬರ್ತವೆ ಅಧಿಕಾರದಲ್ಲಿದ್ದಾಗ. ನಾನು ಕೇವಲ ಒಂದು ಅಧಿಕಾರದ ಹಿನ್ನೆಲೆಯ ಸಂಗತಿಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ. ಇದು ಎಲ್ಲಾ ವಿಷಯಕ್ಕೂ ಕೂಡ, ಅದು ಒಂದು ಜೀವದ ಸೃಷ್ಟಿ ಇರ್ಬೋದು, ಅಥವಾ ಜಡದ ಸೃಷ್ಟಿ ಇರ್ಬೋದು, ಅಥವಾ ತನ್ನದೇ ಮತ್ತೆ ಇನ್ಕಾರ್ನೇಷನ್ಗಳಿರ್ಬೋದು. ಈ ಎಲ್ಲ ಸಂದರ್ಭದಲ್ಲೂ ಕೂಡ ಅವನ ಶಕ್ತಿ ಅನ್ನೋದು ಪರಿಪೂರ್ಣವಾಗಿ ಇರುತ್ತೆ. ಆದ್ರಿಂದ ನ ವಿಹನ್ಯತೆ. ಯಾವ ಸೃಷ್ಟಿಯಲ್ಲೂ ಅವನ ಏನಂತಾರೆ, ಸೃಷ್ಟಿಯ ವೈಶಿಷ್ಟ್ಯದಲ್ಲಿ ಒಂದು ಕೊರತೆ ಎಂತಾಗೋದು, ಅಥವಾ ಅದರಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು, ಸಾರಿ ಒಂಚೂರು ಉಪ್ಪು ಜಾಸ್ತಿ ಆಯ್ತು ಅಂತ ಹೇಳಿದ ಹಾಗೆ, ಅದಕ್ಕೊಂದು ಗುಣಧರ್ಮವನ್ನ ಹೀಗೆ ಹೇಳಬೇಕಿತ್ತು, ಹಾಗೆ ಹೇಳಿಬಿಟ್ಟೆ, ನಾವು ಹಾಗೆ ಮಾತಾಡ್ತೇವೆ, ಅಯ್ಯೋ ಅದನ್ನ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆ ಉದಾಹರಣೆನೇ ನನಗೆ ನೆನಪಾಗ್ಲಿಲ್ಲ ಅಂತೆಲ್ಲ ನಾವು ಯೋಚನೆ ಮಾಡುತ್ತಿರ್ತೇವೆ. ಹಾಗೆ ಭಗವಂತನ ಸೃಷ್ಟಿಯ ವಿಷಯದಲ್ಲಿ ಅವನಿಗೆ ಎಲ್ಲಿಯಾದ್ರೂ ಯಾವುದೇ ರೀತಿಯಿಂದ ವಿಕಾರಗಳು, ಅವ್ಯವಸ್ಥೆಗಳು ಉಂಟಾದದ್ದು ಅಂತ ಇಡೀ ಪ್ರಪಂಚದ ಯಾವ ಮೂಲೆಯಲ್ಲಿ ಯಾವುದೇ ಸಾಧಕನ ಬಾಯಿಯಿಂದಲೂ ಕೂಡ ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಅಪರೂಪದ ಸಂಗತಿಯನ್ನ ಇಲ್ಲಿ ತುಂಬಾ ಚೆನ್ನಾಗಿ ಚರ್ಚೆ ಮಾಡ್ತಾರೆ. ಗೀತೆ ಏನ್ ಸ್ವಾರಸ್ಯ ಅಂದ್ರೆ, ಈ ವಿಷಯವನ್ನು ಮುಟ್ಟಿಲ್ಲ ಅಂತಿಲ್ಲ, ಅದು ಅತ್ಯಂತ ಸುಂದರವಾದ ಸಂಗತಿಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳುತ್ತೆ. ಇನ್ನೂ ಕೆಲವು ಮಾತುಗಳು ಇದರ ಹಿನ್ನೆಲೆಯಲ್ಲಿ ಗಮನಿಸುವುದಿದೆ. ಅದನ್ನು ಮತ್ತೆ ನಾವು ನಾಳೆಯ ದಿವಸದಲ್ಲಿ, ನಾಳೆ ಆಗಲ್ಲ, ನಾಳಿದ್ದು ಈ ಬೆಳಗಿನ ಚಿಂತನೆಯನ್ನು ಮಾಡುವಾಗ ಇನ್ನಷ್ಟು ವಿಶೇಷ ಅಂಶಗಳನ್ನು ಗಮನಿಸೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.